ಸ್ಯಾಂಡಲ್ವುಡ್ನ ಭೀಮಾ, ಸ್ಯಾಂಡಲ್ವುಡ್ನ ಸಲಗ. 2025 ನಿಮಗೆ ಏನೆಲ್ಲ ಪಾಠಗಳು ಕಲಿಸಿದೆ ಸರ್? ನಾನು ಕಲಿಕೆಗೆ ಕೊನೆ ಇಲ್ಲ ಅಂದ್ಕೊಂಡು ಕಲಿತಾ ಹೋಗ್ತಾ ಇರ್ತೀನಿ. ಈ ಲ್ಯಾಂಡ್ಲಾರ್ಡ್ ಸಿನಿಮಾ ನಿಮ್ಮ ಕರಿಯರ್ಗೆ ತುಂಬ ಸ್ಪೆಷಲ್ ಮೂವಿ. 100% ತುಂಬ ಸ್ಪೆಷಲ್ ಮೂವಿ. ಆಳಿದವರ ನಡುವೆ ಅಳಿಯದೆ ಉಳಿದು ಮಾರಿಯಾದವನ ಕತೆ ಅಂತ ಒಂದು ಟೀಸರಲ್ಲಿ ಒಂದು ಡೈಲಾಗ್ ಇದೆ. ಆಳಿದವರ ಎದುರು ಅಳಿಯದೆ ಉಳಿದವನೊಬ್ಬ ಮಾರಿಯಾದನು. ಎಲ್ಲ ವರ್ಗದಲ್ಲೂ ಎಲ್ಲ ಜನಾಂಗದಲ್ಲೂ ಇದೆ. ವಿಜಯ್ ಸರ್, ನಿಮಗೆ ಈ ಲ್ಯಾಂಡ್ಲಾರ್ಡ್ ಸಿನಿಮಾ ಅದೇ ನಿಮ್ಮನ್ನ ಹುಡ್ಕೊಂಬಂತ ಆ ಕತೆ, ಅಥವಾ ಆ ಕತೆ ನೀವು ಹುಡ್ಕೊಂಡು ಹೋಗುವಂಗಾಯ್ತಾ, ಹೇಗೆ ಇದಾಯ್ತು? ನನಗೆ ಗೊತ್ತಿರಂಗೆ ಒಳ್ಳೇದು ಕೆಟ್ಟದು ಅದೇ ಹುಡ್ಕೊಂಬಂದ್ಬಿಡುತ್ತೆ, ಗೊತ್ತಾಗಲ್ಲ. ಇನ್ನು ಪ್ರತಿಯೊಬ್ಬ ತಂದೆಗೂ ಇರುತ್ತೆ, ನನ್ನ ಮಕ್ಕಳು ನನ್ನ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರೆ ಹೇಗಿರುತ್ತೆ ಅಂತ. ನೋಡಿ, ಈ ಸಿನಿಮಾ ಇನ್ನು ಈ ಪ್ರಪಂಚ ಇರೋವರೆಗೂ ಉಳ್ಕೊಳ್ಳುತ್ತೆ. ಅದರಲ್ಲಿ ರಿತನ್ಯ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಾಳೆ ಅನ್ನೋ ಖುಷಿ ತುಂಬ ಇದೆ ನನಗೆ. ಕನ್ನಡ ಚಿತ್ರರಂಗ ಇತ್ತೀಚೆಗೆ ನಾಯಕತ್ವದ ಕೊರತೆ ಎದ್ದು ಕಾಣಿಸ್ತಾ ಇದೆ. ಆದಷ್ಟು ಜಲ್ದಿ ಒಗ್ಗಟ್ಟು ಬರಲಿ ಅಂತ ಕೇಳ್ಕೊತೀನಿ. ದುನಿಯಾ ಟು ಲ್ಯಾಂಡ್ಲಾರ್ಡ್ ವಿಜಯ ಯಾತ್ರೆ